ನಮಸ್ಕಾರ ಸ್ನೇಹಿತರೆ, ಎರಡಗೂ ಸ್ಟಡಿಯಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಾವು ಏಪ್ರಿಲ್ 18ರ ಕರೆಂಟ್ ಅಫೇರ್ಸನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡೋದಕ್ಕೆ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ಯಾವ ಥರ ಕೇಳಿದಾರೆ ನೋಡ್ರಿ. ವಿಶ್ವ ಜನಸಂಖ್ಯಾ ಸ್ಥಿತಿ ವರದಿ ಬಿಡುಗಡೆ ಮಾಡುವ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನ್ UNFPA. ಅಂದರೆ UNFPA ಅಂದ್ರೆ ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ ಅಂತ ನಾವು ಹೇಳ್ತೀವಿ. ಆದರೆ ಯಾಕೆ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ. ಭಾರತದ ಜನಸಂಖ್ಯೆ 144 ಕೋಟಿ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಬಂದ್ರೆ ನೋಡಿ, ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿ ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ ಅನ್ನೋ ಒಂದು ಸಂಸ್ಥೆ ಜಗತ್ತಿನ ಅಥವಾ ವಿಶ್ವದ ಒಂದು ಜನಸಂಖ್ಯಾ ಸ್ಥಿತಿ 2024ರ ವರದಿ ಬಿಡುಗಡೆ ಮಾಡಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತಲ್ರಿ. ವಿಶ್ವ ಜನಸಂಖ್ಯಾ ಸ್ಥಿತಿ ವರದಿ ಬಿಡುಗಡೆ ಮಾಡುವಂಥ ಸಂಸ್ಥೆ ಯಾವುದಂದ್ರೆ ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ ಅಂತ ಹೇಳ್ತೀವಿ. ಈ ಒಂದು ವರದಿಯ ಪ್ರಕಾರ ಭಾರತದ ಜನಸಂಖ್ಯೆ 144 ಕೋಟಿ ಮುಟ್ಟಿದೆ ಎಂದು ಅಂದಾಜು ಮಾಡಲಾಗಿರುವಂಥದ್ದು. ಇನ್ನು ಚೀನಾವು 142.5 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂಥದ್ದು. ಭಾರತವು ವಿಶ್ವದಲ್ಲಿ ಚೀನಾವನ್ನು ಹಿಂದಿಕ್ಕುವ ಮೂಲಕ ಜಗತ್ತಿನಲ್ಲಿ ಅತಿ ಹೆಚ್ಚು ಪಾಪ್ಯುಲೇಷನ್ ಹೊಂದಿರುವಂಥ ದೇಶವಾಗಿ ಭಾರತ ಹೊರಹೊಮ್ಮಿರುವಂಥದ್ದು. ಭಾರತದ ಒಟ್ಟು ಪಾಪ್ಯುಲೇಷನ್ ಎಷ್ಟಂದ್ರೆ 144 ಕೋಟಿ ಅಂತ ಹೇಳಲಾಗಿರುವಂಥದ್ದು. ಇನ್ನು ಚೀನಾ 142.5 ಕೋಟಿ ಪಾಪ್ಯುಲೇಷನ್ ಹೊಂದಿರುವಂಥದ್ದು. ಇನ್ನು ಭಾರತದಲ್ಲಿ 144 ಕೋಟಿಯಲ್ಲಿ ನೋಡ್ರಿ ಅದೇನಪ್ಪ ಅಂದ್ರೆ 14 ವಯೋಮಾನದವರ ಸಂಖ್ಯೆ ಎಷ್ಟಿದೆ 24% ಅಷ್ಟಿದೆ. ಇನ್ನು 10 ರಿಂದ 19 ವಯಸ್ಸಿನವರ ಸಂಖ್ಯೆ 17%. ಇನ್ನು 10 ರಿಂದ 24 ವಯೋಮಾನದವರ ಸಂಖ್ಯೆ 26%. ಇನ್ನು 15 ರಿಂದ 64 ವಯಸ್ಸಿನವರ ಸಂಖ್ಯೆ ಎಷ್ಟಂದ್ರೆ 68% ನೋಡ್ರಿ. ಮ್ಯಾಕ್ಸಿಮಮ್ ಭಾರತದಲ್ಲಿ ಕಂಡು ಬರ್ತಾ ಇರುವಂಥದ್ದು ಯಾವ್ದಾರ 15 ರಿಂದ 64 ವಯಸ್ಸಿನ ಜನತೆ ಎಷ್ಟಂದ್ರೆ 68% ಭಾರತದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಇನ್ನು 65 ವರ್ಷಕ್ಕಿಂತ ಮೇಲ್ಪಟ್ಟವರ ಜನಸಂಖ್ಯೆ ಭಾರತದಲ್ಲಿ ಎಷ್ಟಿದೆ ನೋಡ್ರಿ, ಕೇವಲ 7% ಅಷ್ಟು ಕಂಡು ಬರ್ತಾ ಇರುವಂಥದ್ದು. ಅತಿ ಹೆಚ್ಚು ಕಂಡು ಬರ್ತಾ ಇರುವಂಥ ವಯೋಮಾನದವರು ಎಷ್ಟಂದ್ರೆ 15 ರಿಂದ 64 ಜನಸಂಖ್ಯೆ. ಇನ್ನು ಅತಿ ಕಡಿಮೆ ಜನಸಂಖ್ಯೆ ಭಾರತದಲ್ಲಿ ಓಲ್ಡ್ ಏಜ್ ಪೀಪಲ್ ಅಂದ್ರೆ 65 ವರ್ಷಕ್ಕಿಂತ ಮೇಲ್ಪಟ್ಟ ಜನಸಂಖ್ಯೆ ಕಂಡು ಬರ್ತಾ ಇರುವಂಥದ್ದು. ಇನ್ನು 77 ವರ್ಷಗಳಲ್ಲಿ ಭಾರತದ ಜನಸಂಖ್ಯೆ ದ್ವಿಗುಣಗೊಳ್ಳಲಿದೆ ಎಂದು ಅಂದಾಜು ಮಾಡಲಾಗಿರುವಂಥದ್ದು. ಭಾರತದಲ್ಲಿ ನೋಡ್ರಿ ಪುರುಷರ ಜೀವಿತಾವಧಿ ಎಷ್ಟಿರುವಂಥದ್ದು 71 ವರ್ಷಗಳಿದೆ. ಇನ್ನು ಮಹಿಳೆಯರ ಜೀವಿತಾವಧಿ ಎಷ್ಟಿದೆ 74 ವರ್ಷಗಳಾಗಿರುವಂಥದ್ದು. ಇದು ನಾನು ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ ಬಿಡುಗಡೆ ಮಾಡಿರುವಂಥ ವಿಶ್ವ ಜನಸಂಖ್ಯಾ ವರದಿಯ ಪ್ರಕಾರ ಇಲ್ಲಿ ನೋಡ್ರಿ ಪುರುಷರ ಜೀವಿತಾವಧಿ 71 ವರ್ಷಗಳಿರುವಂಥದ್ದು. ಮಹಿಳೆಯರ ಜೀವಿತಾವಧಿ ಭಾರತದಲ್ಲಿ 74 ವರ್ಷಗಳಾಗಿರುವಂಥದ್ದು. ಇನ್ನು ಈ ಒಂದು ವರದಿ ಏನು ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರ ಭಾರತದಲ್ಲಿ ತಾಯಿಯ ಒಂದು ಆರೋಗ್ಯದಲ್ಲಿ ಪ್ರಗತಿ ಕಂಡು ಬಂದಿರುವಂಥದ್ದು. ಭಾರತದಲ್ಲಿ ತಾಯಂದಿರ ಸಾವುಗಳು ಗಣನೀಯವಾಗಿ ಇಳಿಕೆಯಾಗಿದ್ದು ಜಾಗತಿಕ ಸಾವುಗಳಲ್ಲಿ 8% ಕಂಡು ಬರ್ತಾ ಇರುವಂಥದ್ದು. ಭಾರತದಲ್ಲಿ ಒಂದು ಆರೋಗ್ಯ ಫೆಸಿಲಿಟಿಯಿಂದಾಗಿ ತಾಯಂದಿರ ಮರಣ ಪ್ರಮಾಣದಲ್ಲಿ ಇಳಿಕೆ ಕಂಡು ಬಂದಿರುವಂಥದ್ದು. ಇನ್ನು ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ, ಇದು ಸ್ಥಾಪನೆ ಮಾಡಿದ್ದು 1969. ಇದರ ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರುತ್ತೆ, ಯುನೈಟೆಡ್ ನೇಷನ್ ಇದು ಏನಪ್ಪಾ ಅಂದ್ರೆ ಒಂದು ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಇದರ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ ಯಾರಂದ್ರ ನಟಾಲಿಯಾ ಕನೆಮ್ ಅಂತ ನಾವು ಹೇಳ್ತೀವಿ. ಇನ್ನು ಯಾರಿಗೆ ನಮ್ಮ ಮ್ಯಾಗಜಿನ್ಗಳನ್ನು ಬೇಕು ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ ಸ್ಕ್ರೀನ್ ಶಾಟ್ ಅನ್ನು ಕಳಿಸುವ ಮೂಲಕ ಪಡೆದುಕೊಳ್ಬಹುದು. ಆದರೆ ಎಷ್ಟಾಗತ್ತೆ ಅಂತ ನೀವು ಪ್ರೈಸ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ನೋಡ್ರಿ, ಫಾರ್ 1 ಮಂತ್ ಕೊಟ್ಟಿದ್ದಾರೆ 2023 ಜನವರಿ ಹಿಡ್ಕೊಂಡು ಮಾರ್ಚ್ 2024 ಕೊಟ್ಟಿದ್ದಾರೆ. ಆಮೇಲೆ 2022 ಜನವರಿ ಹಿಡ್ಕೊಂಡು ಮಾರ್ಚ್ 2024 ಎಷ್ಟಾಗುತ್ತೆ 1100 ರೂಪಾಯಿ ಆಗುತ್ತೆ. ಇದು ಡಿಸ್ಕೌಂಟ್ ಸೇರಿಬಿಟ್ಟು ನಿಮಗೆ 1000 ರೂಪಾಯಲ್ಲಿ ಸಿಗುತ್ತೆ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ ಸ್ಕ್ರೀನ್ ಶಾಟ್ ಅನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮ್ಯಾಟ್ ಅಲ್ಲಿರುವಂಥ ಮ್ಯಾಗಜಿನ್ಗಳನ್ನು ನೀವು ಪಡೆದುಕೊಳ್ಬಹುದು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದರೆ UNCTD ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನ್ ಜಿನೆವಾ. ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾದಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಕಂಡು ಬರ್ತಾ ಇರುವಂಥದ್ದು. ಆದರೆ ಯಾಕೆ ಈ ಒಂದು UNCTD ಬಗ್ಗೆ ಪ್ರಶ್ನೆ ಕೇಳಿದ ನೋಡ್ರಿ, UNCTD ರೀಸೆಂಟ್ ಆಗಿ ಒಂದು ವರದಿ ಬಿಡುಗಡೆ ಮಾಡಿದೆ. ಆ ವರದಿ ಏನ್ ಹೇಳಿದೆ ಅಂದ್ರೆ ಭಾರತದ ಆರ್ಥಿಕತೆ, ಭಾರತದ GDP 2023ರಲ್ಲಿ 6.7% ಬೆಳವಣಿಗೆಯಾಗಿತ್ತು.
ಈ ಒಂದು 2024-25ರಲ್ಲಿ ಭಾರತದ GDP ಶೇಕಡ 6.5ರಷ್ಟು ಬೆಳೆಯುತ್ತಿದೆ ಅಂತ ಇಲ್ಲಿ ಅಂದಾಜು ಮಾಡಲಾಗಿರುವಂಥದ್ದು. 2023ಕ್ಕೆ ಹೋಲಿಕೆ ಮಾಡಿದರೆ ಭಾರತದಲ್ಲಿ 0.2% ಅಷ್ಟು ಕಡಿಮೆ ಕಂಡು ಬರ್ತಾ ಇರುವಂಥದ್ದು. 2023ರಲ್ಲಿ ಎಷ್ಟಾಗಿದ್ದರೆ ಶೇಕಡ 6.7ರಷ್ಟು ಬೆಳವಣಿಗೆ ಆಗಲಿದೆ ಅಂತ ಈ ಒಂದು ವರದಿ ಮಾಹಿತಿ ಕೊಟ್ಟಿರುವಂಥದ್ದು. 2024-25ರಲ್ಲಿ ಶೇಕಡ 6.5ಕ್ಕೆ ತಲುಪಲಿದೆ ಅಂತ ಈ ಒಂದು UNCTAD ವರದಿ ಮಾಹಿತಿ ಕೊಟ್ಟಿರುವಂಥದ್ದು. ಇನ್ನು ಅದಲ್ಲದೆ ಜಾಗತಿಕ ಆರ್ಥಿಕತೆ 2024ರಲ್ಲಿ 2.6% ಬೆಳವಣಿಗೆ ಕಾಣಲಿದೆ ಅಂತ ಅಂದಾಜು ಮಾಡಲಾಗಿರುವಂಥದ್ದು. ಇನ್ನು UNCTAD ಅಂದ್ರೆ ನೋಡ್ರಿ, ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಿಂದ ಸ್ಥಾಪಿಸಲಾಗಿರುವಂತಹ ಒಂದು ಶಾಶ್ವತ ಅಂತರ್ ಸರ್ಕಾರಿ ಸಂಸ್ಥೆಯಾಗಿರುವಂಥದ್ದು. ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಸ್ಥಾಪನೆ ಮಾಡಿರುವಂತಹ ಒಂದು ಸಂಸ್ಥೆ ಆಗಿರುವಂಥದ್ದು. ಇದು ಸ್ಥಾಪನೆ ಮಾಡಿದ ಯಾವಂದ್ರೆ 1964ರಲ್ಲಿ. ಇದರ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾದಲ್ಲಿ ಕಂಡು ಬರುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದೆ ನೋಡ್ರಿ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಗಯಾ BH3 ಎಂಬುದು ಒಂದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನ್, ಇದು ಒಂದು ಕಪ್ಪು ಕುಳಿ ಆಗಿರುವಂಥದ್ದು. ರೀಸೆಂಟ್ ಆಗಿ ಖಗೋಳಶಾಸ್ತ್ರಜ್ಞರು ಒಂದು ಕಪ್ಪು ಕುಳಿ ಕಂಡುಹಿಡಿಯುವಂಥದ್ದು. ಅದಕ್ಕೆ ಅಂದ್ರ ಗಯಾ BH3 ಅಂತ ಮರುನಾಮಕರಣ ಮಾಡಿರುವಂಥದ್ದು. ಖಗೋಳಶಾಸ್ತ್ರಜ್ಞರು ನಮ್ಮ ಗ್ಯಾಲಕ್ಸಿ ಆಗಿರುವಂತಹ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಅತಿ ದೊಡ್ಡ ದ್ರವ್ಯರಾಶಿ ಹೊಂದಿರುವಂತಹ ಕಪ್ಪು ಕುಳಿಯನ್ನು ಕಂಡು ಹಿಡಿದಿರುವಂಥದ್ದು. ನೋಡ್ರಿ, ಇಲ್ಲಿವರೆಗೆ ಕಂಡು ಹಿಡಿದಿರುವಂತಹ ಎಲ್ಲಾ ಕಪ್ಪು ಕುಳಲ್ಲಿ ಬ್ಲ್ಯಾಕ್ ಹೋಲ್ ಅಲ್ಲಿ ಅತಿ ದೊಡ್ಡದಾದಂತಹ ಒಂದು ಬ್ಲ್ಯಾಕ್ ಹೋಲ್ ಕಂಡು ಹಿಡಿದಿರುವಂಥದ್ದು. ಅದು ಎಲ್ಲಿದ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಕಂಡು ಹಿಡಿದಿರುವಂಥದ್ದು. ಅದರ ಹೆಸರು ಏನಂದ್ರ ಗಯಾ BH3 ಅಂತ ಹೇಳ್ತೀವಿ ನೋಡ್ರಿ. ಗಯಾ BH3 ಎಂದು ಹೆಸರಿಸಲಾದ ಈ ಒಂದು ಕಪ್ಪು ಕುಳಿಯು ಭೂಮಿಯಿಂದ ಸರಿಸುಮಾರು 2000 ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿದೆ. ಅಕ್ವಿಲಾ ನಕ್ಷಪುಂಜರದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಅಕ್ವಿಲಾ ಅನ್ನೋ ಒಂದು ಕಾನ್ಸ್ಟಲೇಷನ್ ಅಲ್ಲಿ ಕಂಡು ಬರ್ತಾ ಇರುವಂಥದ್ದು. ಈ ಒಂದು ಕಾನ್ಸ್ಟಲೇಷನ್ ಏನಂದ್ರೆ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿರುವಂಥದ್ದು. ಇದರಲ್ಲಿ ಏನಂದ್ರೆ ಈ ಒಂದು ಗಯಾ BH3 ಅನ್ನೋ ಒಂದು ಕಪ್ಪು ಕುಳಿ ಕಂಡು ಹಿಡಿಯಲಾಗಿರುವಂಥದ್ದು. ಇದು ನಮ್ಮ ಗ್ರಹಕ್ಕೆ 2ನೇ ಅತ್ಯಂತ ಸಮೀಪ ಇರುವಂತಹ ಕಪ್ಪು ಕುಳಿ ಆಗಿರುವಂಥದ್ದು. ಇದರ ವಿಶೇಷತೆ ನೋಡ್ರಿ, ಇಲ್ಲಿವರೆಗೆ ಕಂಡು ಹಿಡಿದಿರುವಂತಹ ಎಲ್ಲಾ ಒಂದು ಕಪ್ಪು ಕುಳಿಯಲ್ಲಿ ಅತ್ಯಂತ ದೊಡ್ಡ ಕಪ್ಪು ಕುಳಿ ಅಂದ್ರೆ ಯಾವ್ದಾರ ಗಯಾ BH3 ಅಂತ ಹೇಳ್ತೀವಿ. ಏನ ಭೂಮಿಗೆ ಅತ್ಯಂತ ಸಮೀಪ ಇರುವಂತ ಅಂದ್ರೆ ನಮ್ಮ ಒಂದು ಗ್ರಹಕ್ಕೆ ಅಂದ್ರೆ ಭೂಮಿಗೆ ಅತ್ಯಂತ ಸಮೀಪ 2ನೇ ಅತ್ಯಂತ ಸಮೀಪ ಇರುವಂತ ಕಪ್ಪು ಕುಳಿ ಯಾವ್ದಂದ್ರ ಅದು ಕೂಡ ಗಯಾ BH3 ಅಂತ ಹೇಳ್ತೀವಿ. ಏನ ಗಯಾ BH3ಯ ತೂಕ ಎಷ್ಟಿದೆ ಅಂದ್ರೆ 33 ಸೌರ ದ್ರವ್ಯರಾಶಿಗಳು ಅಂದ್ರೆ ಸನ್ಕ್ಕಿಂತ 33 ಪಟ್ಟು ದೊಡ್ಡದಾಗಿರುವಂತ ಇದರ ವೇಟ್ ಆಗಿರುವಂಥದ್ದು. ಯುರೋಪಿಯನ್ ಬಾಹ್ಯಾಕಾಶ ಏಜೆನ್ಸಿಯ ಗಯಾ ಮಿಷನ್ ನಿಂದ ಡೇಟಾವನ್ನು ವಿಶ್ಲೇಷಿಸುವ ಮೂಲಕ ಈ ಒಂದು ಆವಿಷ್ಕಾರವನ್ನು ಮಾಡಲಾಗಿರುವಂಥದ್ದು. ಇಲ್ಲಿ ಏನ್ ತಿಳ್ಕೊಂಡಿದಾನ ಗಯಾ BH3 ಅನ್ನೋದು ಒಂದು 2ನೇ ಅಂದ್ರೆ ಅತಿ ದೊಡ್ಡ ಒಂದು ಏನಪ್ಪಾ ಅಂತ ಒಂದು ಕಪ್ಪು ಕುಳಿ ಆಗಿರುವಂಥದ್ದು. 2ನೇ ಅತಿ ದೊಡ್ಡ ನಾಕ್ಷತ್ರಿಕ ಕಪ್ಪು ಕುಳಿ ಯಾವ್ದಪ್ಪ ಅಂತಂದ್ರೆ ಸಿಗ್ನಸ್ X1 ಅಂತ ಹೇಳ್ತೀವಿ. ಇದರ ತೂಕ ಎಷ್ಟಿದೆ ಅಂದ್ರೆ 21 ಸೌರ ದ್ರವ್ಯ ರಾಶಿಗಳಾಗಿರುವಂಥದ್ದು. ಅಂದ್ರೆ 21 ಪಟ್ಟು ಸೂರ್ಯನಕ್ಕಿಂತ ಇದರ ಒಂದು ದ್ರವ್ಯ ರಾಶಿ ಆಗಿರುವಂಥದ್ದು. ಗಯಾ BH3 ನೋಡ್ರಿ 33ರಷ್ಟು ಏನಂದ್ರ ಸೂರ್ಯನಕ್ಕಿಂತ ದೊಡ್ಡದಾಗಿರುವಂತಹ ಒಂದು ದ್ರವ್ಯ ರಾಶಿಯನ್ನು ಹೊಂದಿರುವಂಥದ್ದು. ಗಯಾ BH1 ನೋಡ್ರಿ, ಇದು ಭೂಮಿಗೆ ಅತ್ಯಂತ ಸಮೀಪ ಇರುವಂತಹ ಕಪ್ಪು ಕುಳಿ ಆಗಿರುವಂಥದ್ದು. ಗಯಾ BH3 ಮತ್ತು BH1 ನೋಡ್ರಿ, ಗಯಾ BH1 ಇದು ಭೂಮಿಗೆ ಅತ್ಯಂತ ಸಮೀಪ ಇರುವಂತಹ ಒಂದು ಕಪ್ಪು ಕುಳಿ. ಗಯಾ BH3 ಇದು ಭೂಮಿಗೆ 2ನೇ ಅತ್ಯಂತ ಸಮೀಪ ಇರುವಂತಹ ಒಂದು ಕಪ್ಪು ಕುಳಿ ಆಗಿರುವಂಥದ್ದು. ಇದು OPHS ನಕ್ಷತ್ರ ಪುಂಜರದಲ್ಲಿ ಸುಮಾರು 1600 ಬೆಳಕಿನ ವರ್ಷಗಳ ಒಂದು ದೂರದಲ್ಲಿರುವಂಥದ್ದು. ಇದು ಇಲ್ಲಿವರೆಗೆ ಏನಂದ್ರ ಯಾವ ಒಂದು ರೀಸೆಂಟ್ ಆಗಿ ಒಂದು ಕಪ್ಪು ಕುಳಿ ಹಿಡಿಯಲಾಗಿದೆ ಅದರ ಒಂದು ವಿಶೇಷತೆ ಏನು, ಅದಲ್ಲದೆ ಭೂಮಿಗೆ ಅತ್ಯಂತ ಸಮೀಪದಲ್ಲಿರುವಂತಹ ಕಪ್ಪು ಕುಳಿ ಭೂಮಿಗೆ 2ನೇ ಅತ್ಯಂತ ಸಮೀಪ ಇರುವಂತಹ ಕಪ್ಪು ಕುಳಿ ಡಿಸ್ಕಷನ್ ಮಾಡಿದ್ವಿ. ಆದ್ರೆ ಕಪ್ಪು ಕುಳಿ ಯಾವಾಗ ಫಾರ್ಮೇಶನ್ ಆತಂದ್ರ ಬೃಹತ್ ನಕ್ಷತ್ರಗಳು ತಮ್ಮ ಜೀವನ ಚಕ್ರಗಳ ಕೊನೆಯಲ್ಲಿ ಕುಸಿದಾಗ ನಾಕ್ಷತ್ರಿಕ ದ್ರವ್ಯ ರಾಶಿ ಕಪ್ಪು ಕುಳಿ ರೂಪುಗೊಳ್ತಾವ. ಈಗ ಪ್ರತಿ ಒಂದು ಏನಂದ್ರ ಮನುಷ್ಯ ಯಾವ ತರ ಒಂದು ಡೆವಲಪ್ಮೆಂಟ್ ಆಗುತ್ತೆ, ಫಸ್ಟ್ ಬೇಬಿ ಇರುತ್ತೆ, ಆಮೇಲೆ ಚೈಲ್ಡ್ ಆಗುತ್ತೆ, ಯೂತ್ ಸ್ಟೇಜ್ ಬರುತ್ತೆ, ಆಮೇಲೆ ಏನ್ ಬರುತ್ತೆ ಒಂದು ಓಲ್ಡ್ ಸ್ಟೇಜ್ ಬರುತ್ತೆ. ಅದೇ ತರದಲ್ಲಿ ಈ ಒಂದು ನಕ್ಷತ್ರಗಳಲ್ಲಿ ಕೂಡ ಒಂದು ಜೀವನ ಚಕ್ರ ಇದೆ. ಆ ಒಂದು ಜೀವನ ಚಕ್ರದ ಕೊನೆಯಲ್ಲಿ ಏನಾಗುತ್ತೆ ಈ ಒಂದು ಕಪ್ಪು ಕುಳಿಗಳು ಕಂಡು ಬರ್ತಾವ. ರೀಸೆಂಟ್ ಆಗಿ ಕಂಡು ಹಿಡಿದಿರುವಂತಹ ಒಂದು ಕಪ್ಪು ಕುಳಿ ಅಂದ್ರ ಗಯಾ BH3 ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದ್ರೆ ನೋಡ್ರಿ, ಸಾಕ್ಷಿ ಮಲಿಕ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ.
ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನ್ ಕುಸ್ತಿಗೆ ಸಂಬಂಧಪಟ್ಟಿರುವಂಥದ್ದು. ಭಾರತೀಯ ಕುಸ್ತಿಪಟು ಒಲಿಂಪಿಕ್ ಪದಕ ವಿಜೇತೆ ಸಾಕ್ಷಿ ಮಲಿಕ್ ಅವರು ಟೈಮ್ಸ್ ನಿಯತಕಾಲಿಕೆ ಪ್ರಕಟಿಸಿರುವ 2024ರ 100ರ ಅತ್ಯಂತ ಪ್ರಭಾವಿ ವ್ಯಕ್ತಿಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿರುವಂಥದ್ದು. 2024ರ 100ರ ಅತ್ಯಂತ ಪ್ರಭಾವಿ ಒಂದು ವ್ಯಕ್ತಿಗಳ ಪಟ್ಟಿಯನ್ನು ಟೈಮ್ಸ್ ನಿಯತಕಾಲಿಕೆ ಬಿಡುಗಡೆ ಮಾಡಿರುವಂಥದ್ದು. ಇದರಲ್ಲಿ ಭಾರತೀಯ ಒಂದು ಕುಸ್ತಿಪಟ ಆಗಿರುವಂತಹ ಸಾಕ್ಷಿ ಮಲಿಕ್ ಅವರು ಕೂಡ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಅದಲ್ಲದೆ ಈ ಒಂದು ಪಟ್ಟಿಯಲ್ಲಿರುವಂತಹ ಇತರು ಭಾರತೀಯರು ಯಾರಂದ್ರ ವಿಶ್ವ ಬ್ಯಾಂಕ್ನ ಅಧ್ಯಕ್ಷರಾಗಿರುವಂತಹ ಅಜಯ್ ಬಾಂಗಾ, ಭಾರತೀಯ ಮೂಲದವರಾಗಿರುವಂತಹ ಅಜಯ್ ಬಾಂಗಾ ಅವರು, ಬಾಲಿವುಡ್ ನಟಿ ಅಲಿಯಾ ಭಟ್ ಅವರು, ಇಂಡೋ ಬ್ರಿಟನ್ ನಟ ಆಗಿರುವಂತಹ ದೇವ್ ಪಟೇಲ್ ಅವರು, ನಂತರ ಮೈಕ್ರೋಸಾಫ್ಟ್ ಸಿಇಒ ಸತ್ಯ ನಾದೆಳ್ಳ ಕೂಡ ಈ ಒಂದು ಟೈಮ್ಸ್ 100ರ ಒಂದು ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ನೆಕ್ಸ್ಟ್ ಪ್ರಶ್ನೆ ಯಾವ್ದಾರು ಕೇಳಿದ್ರೆ ನೋಡ್ರಿ, ದ್ರವ ರೂಪದ ನ್ಯಾನೋ ಯೂರಿಯಾ ತಯಾರಿಸಿದ ವಿಶ್ವದ ಮೊದಲ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ ಭಾರತ. 2021ರಲ್ಲಿ ಯಾವ್ದಪ್ಪ ಅಂದ್ರೆ ಇಫ್ಕೋ ಅನ್ನೋ ಒಂದು ಸಂಸ್ಥೆ ಭಾರತದಲ್ಲಿ ಅಂದ್ರೆ ವಿಶ್ವದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ನ್ಯಾನೋ ಯೂರಿಯಾವನ್ನು ತಯಾರಿಸಿರುವಂಥದ್ದು. ದ್ರವ ರೂಪದಲ್ಲಿ ಒಂದು ನ್ಯಾನೋ ಯೂರಿಯಾ ತಯಾರು ಮಾಡಿರುವಂಥದ್ದು ಅದು 2021ರಲ್ಲಿ. ಇಫ್ಕೋ ಸಂಸ್ಥೆಯ ಸಹಯೋಗದಡಿಯಲ್ಲಿ ದ್ರವ ರೂಪದ ನ್ಯಾನೋ ಯೂರಿಯಾ ಪ್ಲಸ್ ತಯಾರಿಕೆಯನ್ನು ಆರಂಭಿಸಲಾಗುವುದೆಂದು ಕೇಂದ್ರ ಸರ್ಕಾರ ತಿಳಿಸಿರುವಂಥದ್ದು. ದ್ರವ ರೂಪದಲ್ಲಿ ನ್ಯಾನೋ ಯೂರಿಯಾ ಪ್ಲಸ್ ತಯಾರು ಮಾಡಲಾಗುತ್ತೆ ಅಂತ ರೀಸೆಂಟ್ ಆಗಿ ಕೇಂದ್ರ ಸರ್ಕಾರ ತಿಳಿಸಿರುವಂಥದ್ದು. ಇದು ನ್ಯಾನೋ ಯೂರಿಯಾದ ಸುಧಾರಿತ ಮಾದರಿಯಾಗಿರುವಂಥದ್ದು. ಇದರಲ್ಲಿ 16% ಸಾರ್ವಜನಿಕ ಅಂಶ ಕಂಡು ಬರುತ್ತೆ ನೋಡ್ರಿ. ಈಗ ಏನು ಒಂದು ತಯಾರು ಮಾಡ್ತಾ ಇದ್ದಾರೆ ನೋಡ್ರಿ ದ್ರವ ರೂಪದಲ್ಲಿ ನ್ಯಾನೋ ಯೂರಿಯಾ ಪ್ಲಸ್, ಅದರಲ್ಲಿ 16% ಸಾರ್ವಜನಿಕ ಕಂಡು ಬರ್ತಾ ಇರುವಂಥದ್ದು. ಬೆಳವಣಿಗೆಗೆ ನಿರ್ಣಾಯಕ ಹಂತದಲ್ಲಿ ಬೇಕಾದ ಅಗತ್ಯ ಪೋಷಕಾಂಶಗಳು ಒದಗಿಸ್ತಾ ಇರುವಂಥದ್ದು. ಅಂದ್ರೆ ಬೆಳೆಗಳಿಗೆ ಏನು ಒಂದು ನಿರ್ದಿಷ್ಟ ಪೋಷಕಾಂಶಗಳನ್ನು ಬೇಕು ಅವೆಲ್ಲ ಪೋಷಕಾಂಶಗಳನ್ನು ಈ ಒಂದು ಏನಪ್ಪಾ ಅಂತಂದ್ರೆ ಯೂರಿಯಾ ಒಳಗೊಂಡಿರುವಂಥದ್ದು. ಮುಂದಿನ 3 ವರ್ಷ ಒಂದು ಇಫ್ಕೋ ಇದನ್ನು ತಯಾರಿಸಿದೆ ಅಂತ ಈ ಒಂದು ಕೇಂದ್ರ ಸರ್ಕಾರ ಮಾಹಿತಿ ಕೊಟ್ಟಿರುವಂಥದ್ದು. ಸಾಂಪ್ರದಾಯಿಕ ರಸಗೊಬ್ಬರ ಮತ್ತು ಇತರೆ ಸಾರಜನಕಯುಕ್ತ ಗೊಬ್ಬರಕ್ಕೆ ಪರ್ಯಾಯವಾಗಿ ರೈತರು ಇದನ್ನು ಪರ್ಯಾಯವಾಗಿ ಬಳಸಬಹುದು. ಅದರ ಏನು ನಾವು ಸಾಂಪ್ರದಾಯಿಕ ರಸಗೊಬ್ಬರ ಬಳಸ್ತೀವಿ ಅದರ ಒಂದು ಪರ್ಯಾಯವಾಗಿ ರೈತರು ತಮ್ಮ ಬೆಳೆಗಳಿಗೆ ತಮ್ಮ ಒಂದು ಬೆಳೆ ಉತ್ತಮವಾಗಿ ಬೆಳೆಯಲು ಈ ಒಂದು ಗೊಬ್ಬರವನ್ನು ತಾವು ಬಳಸಬಹುದು. ಈ ಒಂದು ಗೊಬ್ಬರವು ಮಣ್ಣಿನ ಆರೋಗ್ಯವನ್ನು ಕಾಪಾಡುವ ಜೊತೆಗೆ ರೈತರಿಗೆ ಲಾಭದಾಯಕವಾಗಲಿದೆ ಎಂದು ಹೇಳಲಾಗಿರುವಂಥದ್ದು. ಅದಲ್ಲದೆ ಈ ಒಂದು ಗೊಬ್ಬರವು ಸುಸ್ಥಿರ ಪರಿಸರ ವ್ಯವಸ್ಥೆಯನ್ನು ಕಾಪಾಡುತ್ತದೆ, ಜೊತೆಗೆ ಮಣ್ಣಿನಲ್ಲಿ ಸೂಕ್ಷ್ಮ ಪೋಷಕಾಂಶಗಳ ಲಭ್ಯತೆ ಮತ್ತು ಅದರ ಪರಿಣಾಮವನ್ನು ಕೂಡ ಹೆಚ್ಚಿಸಿ ಮಾಡ್ತಾ ಇರುವಂಥದ್ದು. ಇನ್ನು ಸಸ್ಯಗಳ ಎಲೆಗಳಲ್ಲಿ ಪತ್ರ ಹರಿತು ಉತ್ಪತ್ತಿ ಹಾಗೂ ಇಳುವರಿ ಹೆಚ್ಚಳಕ್ಕೆ ನೆರವಾಗ್ತಾ ಇರುವಂಥದ್ದು. ಅಂದ್ರೆ ಇವೆಲ್ಲವೂ ಕೂಡ ಈ ಒಂದು ಯೂರಿಯಾ ಯೂಸ್ ಮಾಡೋದ್ರಿಂದ ದೊರೆಯುವಂತಹ ಒಂದು ಅಡ್ವಾಂಟೇಜ್ಗಳು. ನಂತರ ಗುಜರಾತ್ನ ಕಲೋಲ್, ಉತ್ತರ ಪ್ರದೇಶದ ಫುಲ್ಪುರ್ ಘಟಕಗಳಲ್ಲಿ ಶೀಘ್ರವೇ ತಯಾರಿಕೆ ಆರಂಭ ಮಾಡಲಾಗ್ತಾ ಇರುವಂಥದ್ದು. ಅಂದರೆ ಮೊದಲ ಹಂತದಲ್ಲಿ ಈ ಒಂದು ನ್ಯಾನೋ ದ್ರವ ರೂಪದಲ್ಲಿ ಒಂದು ನ್ಯಾನೋ ಯೂರಿಯಾ ಪ್ಲಸ್ ಅನ್ನು ಯಾವ ಒಂದು ರಾಜ್ಯದಲ್ಲಿ ಉತ್ಪಾದನೆ ಮಾಡಲಾಗ್ತದೆ ಅಂದ್ರೆ ಗುಜರಾತ್ನ ಕಲೋಲ್ ಅನ್ನೋ ಪ್ಲೇಸ್ ಅಲ್ಲಿ ಉತ್ತರ ಪ್ರದೇಶದ ಫುಲ್ಪುರ್ ಅನ್ನೋ ಒಂದು ಪ್ಲೇಸ್ ಅಲ್ಲಿ ತಯಾರು ಮಾಡಕ ಒಂದು ಪ್ಲಾನ್ ಅನ್ನು ಹಾಕಿಕೊಂಡಿರುವಂಥದ್ದು. ಇಡೀ ವಿಶ್ವದಲ್ಲಿಯೇ ಮೊದಲ ಬಾರಿಗೆ 2021ರಲ್ಲಿ ಜೂನ್ನಲ್ಲಿ ಇಫ್ಕೋದಿಂದ ದ್ರವ ರೂಪದ ನ್ಯಾನೋ ಯೂರಿಯಾ ತಯಾರಿಕೆ ಚಾಲನೆ ನೀಡಲಾಗಿರುವಂಥದ್ದು. 2021ರಲ್ಲಿ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ದ್ರವ ರೂಪದಲ್ಲಿ ಈ ಒಂದು ನ್ಯಾನೋ ಯೂರಿಯಾನ ತಯಾರು ಮಾಡಲಾಗಿರುವಂಥದ್ದು. 2023ರಲ್ಲಿ ನ್ಯಾನೋ DAP ಉತ್ಪಾದನೆಗೆ ಆರಂಭ ಮಾಡಲಾಗಿರುವಂಥದ್ದು. ನ್ಯಾನೋ ಯೂರಿಯಾ ಸ್ಟಾರ್ಟ್ ಮಾಡಿದ್ದು 2021ರಲ್ಲಿ, ನ್ಯಾನೋ DAP ಸ್ಟಾರ್ಟ್ ಮಾಡಿದ್ದು ಉತ್ಪಾದನೆ ಮಾಡೋಕೆ 2023ರಲ್ಲಿ. ಇಫ್ಕೋ ಬಗ್ಗೆ ನಾವು ಮಾಹಿತಿ ಪಡ್ಕೋದಾದ್ರೆ ನೋಡ್ರಿ, ಇಫ್ಕೋ ಅಂದ್ರ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್ ಅಂತ ನಾವು ಹೇಳ್ತೀವಿ. ಇದರ ಒಂದು ಎಕ್ಸ್ಪಾನ್ಷನ್ ಫಾರ್ಮ್ ಆಗಿರುವಂಥದ್ದು ಇಫ್ಕೋ ಅಂದ್ರ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್ ಅಂತ ಹೇಳ್ತೀವಿ. ವಿಶ್ವದ ಮೊದಲ ನ್ಯಾನೋ ಯೂರಿಯಾ ದ್ರವವನ್ನು ಪರಿಚಯ ಮಾಡಿರುವಂಥದ್ದು. ಈಗ ಡಿಸ್ಕಷನ್ ಮಾಡಿದೀವಿ, ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ 2021ರಲ್ಲಿ ಈ ಒಂದು ನ್ಯಾನೋ ಯೂರಿಯಾನು ಪರಿಚಯ ಮಾಡಲಾಗಿರುವಂಥದ್ದು. ಅದು ಇಫ್ಕೋ ಅನ್ನೋ ಒಂದು ಸಂಸ್ಥೆ ಉತ್ಪಾದನೆ ಮಾಡಿರುವಂಥದ್ದು. ಇದು ಭಾರತದ ದೊಡ್ಡ ಸಹಕಾರಿ ಸಂಘಗಳಲ್ಲಿ ಒಂದಾಗಿರುವಂಥದ್ದು. ಇದು ಸಂಪೂರ್ಣವಾಗಿ ಭಾರತೀಯ ಸಹಕಾರಗಳಲ್ಲಿ ಒಂದು ಒಡೆತನದಲ್ಲಿರುವಂಥದ್ದು. ಇದು ಸ್ಥಾಪನೆ ಮಾಡಿದ್ದು ಯಾವಂದ್ರೆ 1967ರಲ್ಲಿ ಸ್ಥಾಪನೆ ಮಾಡಲಾಗಿರುವಂಥದ್ದು. ನೆಕ್ಸ್ಟ್ ವರ್ಡ್ಸ್ ಕೊಟ್ಟಿದ್ದಾರೆ ನೋಡ್ರಿ. ಮೊದಲನೇ ಪ್ರಶ್ನೆ ಯಾವ ತರ ಕೇಳಿದೆ ಅಂದ್ರೆ, ಯಾವ ಸಂಸ್ಥೆಯು ರಾಕೆಟ್ ಇಂಜಿನ್ಗಳಿಗೆ ಕಾರ್ಬನ್ ನಳಿಕೆಯನ್ನು ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಇಸ್ರೋ. ಪ್ರೀವಿಯಸ್ ವಿಡಿಯೋದಲ್ಲಿ ಇದರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡಿದ್ದೀವಿ. IAEA ಪ್ರಕಾರ 2024-25ರಲ್ಲಿ
ಭಾರತದ GDP ಬೆಳವಣಿಗೆ ಅಂದಾಜು ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 6.8%. ಇನ್ನು 2024-25ರಲ್ಲಿ ಈ ಒಂದು UNCTD ವರದಿ ಪ್ರಕಾರ ಎಷ್ಟಂದ್ರೆ ಭಾರತದ GDP 6.5ರಷ್ಟು ಬೆಳವಣಿಗೆಯಾಗಲಿದೆ ಎಂದು ಅಂದಾಜು ಮಾಡಲಾಗಿರುವಂಥದ್ದು. ಇನ್ನು ಇಸ್ರೋ ಯಾವ ವರ್ಷದಲ್ಲಿ ಶಿಲಾಖಂಡ ರಾಶಿ ಮುಕ್ತ ಜಾಗವನ್ನು ಸಾಧಿಸಲು ನಿರ್ಧರಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ 2030. ಇನ್ನು DRDO ಯಾವ ಸ್ಥಳದಲ್ಲಿ ಎಮರ್ಜಿಂಗ್ ಟೆಕ್ನಾಲಜೀಸ್ ಮತ್ತು ಚಾಲೆಂಜಸ್ ಫಾರ್ ಎಕ್ಸೋಸ್ಕೆಲಿಟನ್ ಕುರಿತು ಮೊದಲ ಅಂತಾರಾಷ್ಟ್ರೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬೆಂಗಳೂರು. ಸ್ನೇಹಿತರೆ, ಇಲ್ಲಿ ಒಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಟೇಕ್ ಕೇರ್, ಬಾಯ್ ಬಾಯ್.